ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತ ಸಾರದ 31ನೇ ಪದ್ಯವನ್ನು ಇವತ್ತು ನೋಡಬೇಕು. ಇದು ಶ್ವಾಸ ಸಂಧಿಯ 10ನೇ ಪದ್ಯ. ಒಟ್ಟಾರೆ ಪದ್ಯಗಳಲ್ಲಿ 453ನೇ ಪದ್ಯ. ಜಾಲಿ ತೊಪ್ಪಲ ಅಜಾವಿಗಳು ಮೇಯ್ದು ಆಲಯದಲ್ಲಿ ಸ್ವೇಚ್ಛಾನುಸಾರವೇ ಪಾಲಗರೆ ಒಂದದಲ್ಲಿ ಲಕ್ಷ್ಮೀರಮಣ ತನ್ನವರ ಕೀಳು ಕರ್ಮವ ಸ್ವೀಕರಿಸಿ ತನ್ನಾಲಯದೊಳಿಟ್ಟು ಅವರ ಪೊರೆವ ಕೃಪಾಳು ಕಾಮದ ಕೈರವದಳ ಶ್ಯಾಮ ಶ್ರೀರಾಮ. ಈ ಮೇಕೆ, ಕುರಿ ಮೊದಲಾದವುಗಳು, ಅವುಗಳಿಗೆ ಯಾರು ಬಹಳ ಯೋಗ್ಯವಾದಂತಹ ಶ್ರೇಷ್ಠವಾದಂಥ ಮೇವೆ ಹಾಕ್ತಾರೆ ಅಂತ ಏನಿಲ್ಲ. ಆದರೆ ಎಲ್ಲೆಲ್ಲೋ ಓಡಾಡಿ ಜಾಲಿ ತೊಪ್ಪನ್ನೆಲ್ಲ ತಿಂದು ಶುದ್ಧವಾದಂಥ ಮೇವನ್ನೆಲ್ಲ ತಿಂದು ಅವು ತಮ್ಮ ಮನೆಗೆ ಬಂದು ತಮ್ಮನ್ನು ಸಾಕಿದವರಿಗೆ ಹಾಲು ಕೊಡ್ತವೆ. ಅದರಂತೆ ಭಗವಂತ ತನ್ನ ಭಕ್ತರೇನು ಅಲ್ಪವಾದ ಕರ್ಮಗಳನ್ನು ಮಾಡಿದರೂ ಕೂಡ ಅದನ್ನೆಲ್ಲ ಪ್ರೀತಿಯಿಂದ ಸ್ವೀಕಾರ ಮಾಡ್ತಾನೆ. ಮತ್ತು ಅವರಿಗೆ ಉತ್ತಮವಾದಂಥ ವೈಕುಂಠ ಮೊದಲಾದ ಲೋಕಗಳನ್ನು ಕೊಟ್ಟು ಅವರನ್ನು ಕಾಪಾಡ್ತಾನೆ. ಅವನು ಅಭೀಷ್ಟದಾಯಕ ನೀಲವರ್ಣ ಲಕ್ಷ್ಮೀದೇವಿ ರಮಣ ಆಗಿದ್ದಾನೆ. ಹೀಗೆ ನಾವು ಮಾಡುವ ಕರ್ಮಗಳೇನಿವೆ ಅವು ಯಾವ ಮಟ್ಟದ್ದು? ಬಹಳ ದೊಡ್ಡ ಕರ್ಮಗಳೇನಲ್ಲ, ಕ್ಷುಲ್ಲಕವಾದಂಥ ಜಾಲಿ ಸೊಪ್ಪಿನಂಥ ಕ್ಷುಲ್ಲಕವಾದ ಕರ್ಮಗಳವು ಅಂತ ದಾಸರು ನಮ್ಮ ಒಂದು ಅಹಂಕಾರ, ನಾವು ದೊಡ್ಡ ಕರ್ಮವನ್ನು ಮಾಡ್ತೀವಿ, ದೊಡ್ಡ ಜ್ಞಾನಿಗಳಾಗಿದ್ದೀವಿ ಅಂತ ನಮ್ಮ ಅಹಂಕಾರ ಏನಿದೆ, ಆ ಅಹಂಕಾರವನ್ನು ದಾಸರು ಸೂಜಿಯಿಂದ ಚುಚ್ಚುತ್ತಾ ಇದ್ದಾರೆ. ಮುಂದಿನ ಪದ್ಯ ಏನಿದೆ ಅದು ಶ್ವಾಸ ಸಂಧಿಯ 22ನೇ ಪದ್ಯ. ಒಟ್ಟಾರೆ ಪದ್ಯಗಳಲ್ಲಿ 465ನೇ ಪದ್ಯ. ಬೆಳಗ್ಗೆ ಧೂಜಿಯು ನೋಳುಪರಿಗೆ ಥಳಿಸುತ್ತಲಿಗೆ ಅಂಗಳಿಸುವಂದದೆ ತೊಳೆದು ದೇಹವ ನಾಮಮುದ್ರೆಗಳಿಂದ ಅಲಂಕರಿಸಿ ಒಲಿಸಿ ನಿತ್ಯ ಕುಯುಕ್ತಿಗಳ ಅಲವಬೋಧರ ಶಾಸ್ತ್ರ ಮರ್ಮವ ತಿಳಿಯದಿಹನರ ಬರಿದೆ ಇದರೊಳು ಶಂಕಿಸಿದರೇನು. ಒಂದು ಹೂಜಿ, ಅದನ್ನು ಚೆನ್ನಾಗಿ ತೊಳೆದಿದ್ದಾರೆ. ಹೂಜಿ ಅಂದರೆ ಒಂದು ತಂಬಿಗೆ ಅಥವಾ ಒಂದು ಬಿಂದಿಗೆ ಅಂಥದ್ದು. ಹೂಜಿ ಅಂದರೆ ಮಣ್ಣಿನ ಹೂಜಿ ಏನಲ್ಲ, ಒಂದು ಬಿಂದಿಗೆ ಮೊದಲಾದದ್ದು. ಅದನ್ನು ಚೆನ್ನಾಗಿ ಥಳಥಳಿಸುವಂತೆ ತೊಳೆದಿಟ್ಟಿರ್ತಾರಲ್ಲ, ಹಾಗೆ ಒಬ್ಬ ಮನುಷ್ಯ ಚೆನ್ನಾಗಿ ಸ್ನಾನ ಇತ್ಯಾದಿಗಳನ್ನು ಮಾಡಿ ಮುಂದೆ ನಾಮ ಮುದ್ರೆಗಳಿಂದ ಅಲಂಕಾರ ಮಾಡಿಕೊಂಡು ಯಾವುದೇ ಸತ್ಕರ್ಮವನ್ನು ಮಾತ್ರ ಮಾಡಲಿಕ್ಕೆ ತಯಾರಿಲ್ಲ. ಜ್ಞಾನಕರ್ಮ ಮತ್ತು ಸತ್ಕರ್ಮಾಚರಣೆ ಇದನ್ನು ಯಾವುದನ್ನು ಮಾಡಲಿಕ್ಕೆ ತಯಾರಿಲ್ಲ. ಕೇವಲ ಶುದ್ಧವಾದ ಸ್ನಾನ, ಮೇಲೆ ಒಳ್ಳೆ ಬಟ್ಟೆ ಉಟ್ಕೊಂಡಿದ್ದಾನೆ, ನಾಮ ಮುದ್ರೆಗಳಿಂದ ಅಲಂಕಾರ ಮಾಡಿಕೊಂಡಿದ್ದಾನೆ. ಮನಸ್ಸಿನಲ್ಲೆಲ್ಲ ಕೆಟ್ಟ ತರ್ಕಗಳು, ವ್ಯರ್ಥವಾದಂಥ ತರ್ಕಗಳು, ಶಾಸ್ತ್ರ ವಿರುದ್ಧವಾದಂಥ ಆಲೋಚನೆಗಳು. ಆಚಾರ್ಯರ ಶಾಸ್ತ್ರದ ರಹಸ್ಯವನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನವೇ ಇಲ್ಲ. ಕೇವಲ ಅದರ ಬಗ್ಗೆ ಸಂದೇಹ ಅಂದರೆ ಜಿಜ್ಞಾಸೆಯಿಂದ ಮಾಡುವಂಥ ಸಂದೇಹ. ಪ್ರಶ್ನೆಗಳೇನಿವೆ ಅವ್ಯಾವು ತಪ್ಪಲ್ಲ, ಆದರೆ ಇಲ್ಲಿ ಅದರ ಬಗ್ಗೆ ಆದರವೇ ಇಲ್ಲದೆ, ಗೌರವವೇ ಇಲ್ಲದೆ ಕೇವಲ ದುಷ್ಟತರ್ಕ ಏನು ಮಾಡ್ತಾರೆ, ಕುತರ್ಕ, ಕೆಟ್ಟ ಸಂದೇಹ, ಅದನ್ನು ದಾಸರು ಟೀಕೆ ಮಾಡ್ತಿದ್ದಾರಷ್ಟೆ. ಜನನಿ ಸೌಷ್ಠ ಪದಾರ್ಥಗಳ ಭೋಜನವ ಮಾಡಲು ಗರ್ಭಗತ ಶಿಶು ದಿನದಿ ಅಭಿವೃದ್ಧಿ ಎಯ್ದುವ ತರದಿ. ನಮಗೆ ಎಲ್ಲ ಥರದ ಆಹಾರಗಳನ್ನು ಭಗವಂತನೇ ಕೊಡ್ತಾನೆ, ಎಲ್ಲ ಕೆಲಸಗಳನ್ನು ಅವನೇ ಮಾಡ್ತಾನೆ, ಮಾಡಿಸಿ ನಮ್ಮನ್ನು ಕಾಪಾಡ್ತಾನೆ. ಅದು ಹೇಗೆ? ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ ದಾಸರು. ತಾಯಿ ನಾನಾ ಥರದ ಭೋಜನ ಪದಾರ್ಥಗಳನ್ನು ಸ್ವೀಕಾರ ಮಾಡ್ತಾಳೆ. ಅದರೊಳಗೂ ಆಕೆ ಗರ್ಭಿಣಿಯಾಗಿದ್ದಾಗ ಒಳ್ಳೆಯ ಪೌಷ್ಟಿಕ ಪದಾರ್ಥಗಳನ್ನು ಸ್ವೀಕಾರ ಮಾಡ್ತಾಳೆ. ಅವಳು ಮಾಡಿದ ಆ ಭೋಜನ ಏನಿದೆ ಅದರ ರಸವನ್ನು ಗರ್ಭದಲ್ಲಿರುವಂಥ ಶಿಶು ನಿತ್ಯ ಸ್ವೀಕಾರ ಮಾಡ್ತದೆ. ಸ್ವೀಕಾರ ಮಾಡಿ ಬೆಳೀತಾ ಹೋಗ್ತದೆ. ಅದರಂತೆ ಈ ಪರಮಾತ್ಮ ಎಲ್ಲ ರಸಗಳನ್ನು ತಾನು ಉಣ್ತಾನೆ. ಜಗತ್ತಿನಲ್ಲಿ ಯಾರೇನೇ ಭೋಜನ ಮಾಡ್ಲಿಕ್ಕೆ ಹೊರಟರು, ಏನೇ ತಿನ್ಲಿಕ್ಕೆ ಹೊರಟರು, ನಾವು ಅವ್ರಿಗೆ ಆ ಪರಮಾತ್ಮನಿಗೆ ಶಾಸ್ತ್ರೋಕ್ತವಾಗಿ ನೈವೇದ್ಯ ಮಾಡಿದರೂ ಆಯಿತು, ಮಾಡದೇ ಇದ್ರೂ ಆಯಿತು, ತಿನ್ನೋದು ಅವನೇ. ನಾವು ಶಾಸ್ತ್ರೋಕ್ತವಾಗಿ ನೈವೇದ್ಯ ಮಾಡಿದರೆ ಅದರಿಂದ ನಮಗೆ ಸತ್ಫಲ, ಪುಣ್ಯ, ಮತ್ತು ನಮ್ಮ ಆಧ್ಯಾತ್ಮಿಕವಾಗಿ ನಮಗೆ ಅಭಿವೃದ್ಧಿ. ನಾವು ತಿಳ್ಕೊಳ್ಳದೆ ಹೋದರೆ ಆ ಪರಮಾತ್ಮನೇ, ನಾವು ತಿಳ್ಕೊಳ್ಳದೆ ಹೋದರೂ ಕೂಡ ತಾನೇ ಅದನ್ನು ಸ್ವೀಕಾರ ಮಾಡಿ ನಮಗೆ ತಿನ್ನಿಸ್ತಾನೆ. ನಮಗೆ ಅದರಿಂದ ತಿಂದದ್ದೇ ಫಲ ಹೊರತು ಆಧ್ಯಾತ್ಮಿಕ ಅಭಿವೃದ್ಧಿ ಫಲ ಇಲ್ಲ. ಹೊಟ್ಟೆ ತುಂಬಿಸ್ಕೊಂಡಂಗೆ ಆಯ್ತಷ್ಟೇ. ಹೀಗೆ ತಾಯಿ ಹೇಗೆ
ಆ ಗರ್ಭಸ್ಥ ಶಿಶುವಿನ ಮೇಲೆ ಒಂದು ಪ್ರೀತಿಯಿಂದ, ಅದರ ಮೇಲೆ ಒಂದು ಕಾಳಜಿಯಿಂದ ಭೋಜನ ಸ್ವೀಕಾರ ಮಾಡ್ತಾಳೆ, ಮತ್ತು ಅದನ್ನು ಹೊತ್ತು ಸಲಹುತ್ತಾಳಲ್ಲ, ಹಾಗೆ ಪರಮಾತ್ಮನು ಕೂಡ ಈ ಜೀವರನ್ನೆಲ್ಲ ಸಲಹುತ್ತಾನೆ. ಜಾಹ್ನವಿ ಜನಕ ಜನ್ಮಾದ್ಯಖಿಲ ದೋಷ ವಿದೂರ, ಈ ಜೀವರನ್ನು ಹೀಗೆ ಸಲಹುತ್ತಾನೆ, ಆದರೆ ತನಗೆ ಮಾತ್ರ ಯಾವುದೇ ದೋಷಗಳೂ ಇಲ್ಲ. ಎಲ್ಲ ದೋಷಗಳಿಂದಲೂ ಅತೀತನಾದವನು, ಗಂಭೀರನಾದವನು, ಅವನನ್ನು ಪೂರ್ಣವಾಗಿ ಯಾರಿಗೂ ತಿಳ್ಕೊಳ್ಳಿಕ್ಕೆ ಸಾಧ್ಯವೂ ಕೂಡ ಇಲ್ಲ. ಮುಂದಿಂದು ಸ್ವಾತಂತ್ರ್ಯ ವಿಭಜನ ಸಂಧಿ, ಅದರಲ್ಲಿ 11ನೇ ಪದ್ಯ, ಒಟ್ಟಾರೆ ಪದ್ಯಗಳಲ್ಲಿ 498ನೇ ಪದ್ಯ. ಹರಿಕಥಾಮೃತ ಸಾರದ 34ನೇ ಪದ್ಯ ಇದು. ಭಗವಂತ ತಾಯಿಯಂತೆ ಆ ಮಕ್ಕಳನ್ನು ಹೇಗೆ ಕಾಪಾಡ್ತಾನೆ ಅನ್ನೋದನ್ನ ಇಲ್ಲಿ ವರ್ಣನೆ ಮಾಡ್ತಾರೆ. ತಾಯಿ ಏನು ಮಾಡ್ತಾಳಂದ್ರೆ, ಆ ಮಗುವಿನ ಮುಖವನ್ನು ನೋಡಿ ಅದನ್ನು ಬಿಗಿದು ಅಪ್ಪಿ ಮುದ್ದಿಸಿ, ಅದಕ್ಕೆ ಯಾವಾಗ ಆಹಾರ ಬೇಕು ಅನ್ನೋದನ್ನು ಗಮನಿಸಿ ಅದಕ್ಕೆ ಎದೆ ಹಾಲು ಕುಡಿಸ್ತಾಳೆ. ಅದರಂತೆ ಭಗವಂತ ತನ್ನ ಪಾದ ಕಮಲಗಳನ್ನು ಧ್ಯಾನ ಮಾಡುವ ಭಕ್ತರೇನಿದ್ದಾರೆ, ಆ ಭಕ್ತರಿಗೆ ನಿತ್ಯ ಸರ್ವ ಸಹಾಯಕನಾಗಿರ್ತಾನೆ. ಅವ್ರಿಗೆ ಏನು ಬೇಕಾದ್ದೆಲ್ಲವನ್ನು ಕೂಡ ಕೊಡ್ತಾನೆ. ತನ್ನ ಪಾದಾಬ್ಜಗಳ ಧೇನಿಪ ಭಕ್ತ ಜನರಿಗೆ ಪ್ರಕಟಕನು ತಾನಾಗಿ ಸೌಖ್ಯಗಳೀವ ಸರ್ವತ್ರ, ಅವ್ರಿಗೆ ಬೇಕಾದಂಥ ಎಲ್ಲ ಸೌಖ್ಯಗಳನ್ನು ಕೊಡಲಿಕ್ಕೆ ಅವನು ತಯಾರಿದ್ದಾನೆ. ಅವನು ಯಾವತ್ತೂ ನಮ್ಮನ್ನು ಕಾಪಾಡ್ತಾ ಇದ್ದಾನೆ. ಹೀಗೆ ಭಗವಂತನನ್ನ ದಾಸರು ಕೆಲವು ಕಡೆ ತಂದೆ ಅಂತ ವರ್ಣನೆ ಮಾಡಿದರು, ಇನ್ನು ಕೆಲವು ಕಡೆ ತಾಯಿ ಅಂತ ವರ್ಣನೆ ಮಾಡಿದರು. ಭಗವಂತನಿಗೆ ಸ್ತ್ರೀ ರೂಪವೂ ಇದೆ, ಪುರುಷ ರೂಪವೂ ಇದೆ. ಹೀಗೆ ಎರಡೂ ರೂಪಗಳಿದ್ದರಿಂದ ಅವನನ್ನು ತಾಯಿ ಅಂತ ಧ್ಯಾನ ಮಾಡಿದರೂ ತಪ್ಪಲ್ಲ, ತಂದೆ ಅಂತ ಧ್ಯಾನ ಮಾಡಿದರೂ ತಪ್ಪಲ್ಲ. ಮುಂದಿನ ಪದ್ಯ ಇದೇ ಸ್ವಾತಂತ್ರ್ಯ ವಿಭಜನ ಸಂಧಿಯ 12ನೇ ಪದ್ಯ, ಮುಂದಿನ ಪದ್ಯವೇ. ಒಟ್ಟಾರೆ ಪದ್ಯಗಳಲ್ಲಿ 499ನೇ ಪದ್ಯ. ಅವನು ಜೀವರ ಕಡೆಯಿಂದ ಹೇಗೆ ಸಾಧನೆ ಮಾಡಿಸ್ತಾನೆ, ನಾನಾ ಥರದ ಕೆಲಸಗಳನ್ನು ಅವ್ರ ಕಡೆಯಿಂದ ಮಾಡಿಸ್ತಾನಲ್ಲ, ಅದೆಲ್ಲ ಹೇಗೆ ಮಾಡ್ತಾನೆ ಅಂತಂದರೆ, ಒಬ್ಬ ತೋಟಿಗ, ಗಾರ್ಡನರ್, ತೋಟವನ್ನು ನೋಡ್ಕೊಳ್ಳುವವನು ಇರ್ತಾನಲ್ಲ, ಅವನು ಭೂಮಿಯೊಳು ಬೀಜವ ನಾಟಬೇಕೆಂದೆನ್ನುತ್ತ ಹಿತದಲ್ಲಿ ಮೋಟೆಯಂ ನೀರೆತ್ತಿ ಸಸಿಗಳ ಸಂತೈಸುವಂತೆ. ಭೂಮಿಯಲ್ಲಿ ಬೀಜಗಳನ್ನು ಬಿತ್ತುತ್ತಾನೆ. ಆ ಬಿತ್ತಿದ ಬೀಜಗಳು ಸಸಿ ಆಗಬೇಕು ಅನ್ನುವಂಥ ಒಂದು ಕಳಕಳಿ ಅವನಿಗಿದೆ. ಆದ್ದರಿಂದ ಆ ಬಾನೆಯಿಂದ, ಬಾವಿಯಿಂದ ನೀರನ್ನು ಎತ್ತಲಿಕ್ಕೆ ಒಂದು ಬಾನೆ ಅಂತ ಕಬ್ಬಿಣದ್ದೋ ಚರ್ಮದ್ದೋ ಉಪಯೋಗ ಮಾಡ್ತಿದ್ರಲ್ಲ, ಈ ಥರ ಕಷ್ಟದಿಂದ ಆ ನೀರನ್ನು ಮೇಲೆತ್ತಿ ಸಸಿಗಳಿಗೆ ನೀರನ್ನು ಉಣಿಸ್ತಾನೆ. ಅದರಂತೆ ಈ ಹಯಮುಖನಾದಂಥ ಭಗವಂತ ಘೋಟಕಾಸ್ಯ ಅವನು ಏನು ಮಾಡ್ತಾನೆ ಅಂತಂದರೆ, ಜೀವರಿಗೆ ಅವರಿಗೆ ಅನಿರುದ್ಧ ದೇಹವನ್ನು ಮತ್ತು ಲಿಂಗ ಈ ಭಾಷ್ಯ ದೇಹವನ್ನು ಕೊಟ್ಟು ಈ ಸಂಸಾರದಲ್ಲಿ ಅವ್ರನ್ನ ಬಿಟ್ಟಿದ್ದಾನೆ. ಬಿಟ್ಟದ್ದಲ್ಲದೆ ಅವ್ರಿಗೆ ಏನು ಬೇಕು ಅನ್ನೋದನ್ನು ಕಾಲ ಕಾಲಕ್ಕೆ ನೋಡ್ತಾ ಇದ್ದಾನೆ. ಈ ತೋಟಿಗನಾದವನು, ಕೃಷಿಕನಾದವನು ಬಹಳ ಕಷ್ಟಪಟ್ಟು ನೀರು ಮೇಲೆತ್ತಾನೆ. ಅದು ಬಹಳ ಸುಲಭವಾಗಿ ಆಗುವಂಥ ಕೆಲಸ ಅಲ್ಲ ಅದು. ಆದರೆ ಪರಮಾತ್ಮನಿಗೆ ಮಾತ್ರ ಆ ಕೃಷಿಕನ ಉದಾಹರಣೆ ಕೊಟ್ಟರು, ಕೃಷಿಕನ ಹೋಲಿಕೆ ಕೊಟ್ಟರು, ಕೃಷಿಕನಿಗಿರ್ಬೇಕಾದಂಥ ಕಷ್ಟ ಅವನಿಗಿಲ್ಲ, ಅಷ್ಟು ಸುಲಭವಾಗಿ ಆತ ಕೆಲಸ ಮಾಡ್ತಾನೆ. ಕ್ಲೇಶ ಪಡದೆ ಜೀವರನ್ನು ಸೃಷ್ಟಿ ಮಾಡಿ, ಅಂದರೆ ಸೃಷ್ಟಿಗೆ ತಂದು ಅಂತ ಅರ್ಥ. ಅವರ ಯೋಗ್ಯತೆಗೆ ವ್ಯತ್ಯಾಸ ಆಗದೆ ಇರುವಂತೆ, ಯೋಗ್ಯತೆ ದಾಟ ಕೊಡದಲೆ ಅವರು ಸಜ್ಜನರಾಗಿದ್ದರೆ ಅವ್ರು ಯಾರ್ಯಾರಿಗೆ ಏನೇನು ಬೇಕು, ಯಾವ್ಯಾವ ಕಾಲಕ್ಕೆ ಏನೇನು ಬೇಕು ಅದೆಲ್ಲನೂ ಅವರಿಗೆ ಒದಗುವಂತೆ ಮಾಡ್ತಾನೆ. ಒದಗಿ ಅವರವರು ತಮ್ಮ ಗತಿಯನ್ನು ಮುಟ್ಟುವಂತೆ ಮಾಡ್ತಾನೆ. ಪರಮಾತ್ಮನನ್ನ ಕೃಷಿಕ ಅಂತ ವರ್ಣನೆ ಮಾಡಿದ್ದಿದೆಯಲ್ಲ, ಅದು ಆಕಸ್ಮಿಕ ಏನಲ್ಲ. ಅದು ಮಹಾಭಾರತದಲ್ಲಿ ಭಗವಂತನ ಕೃಷಿಕನಿಗೆ ಹೋಲಿಸಿದಂಥ ಒಂದು ಶ್ಲೋಕವೇ ಇದೆ. ಅದನ್ನು ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಉಲ್ಲೇಖ ಮಾಡ್ತಾರೆ. ಈಶನ್ನಪಿ ಹಿ ಲೋಕಸ್ಯ ಸರ್ವಸ್ಯ ಜಗತಃ ಪ್ರಭು ಕರ್ಮಾಣಿ ಕುರುತೆ ನಿತ್ಯಂ ಕೀಲಾಲೈವ ನಿತ್ಯಶಃ. ಈಶನ್ನಪಿ ಹಿ ಲೋಕಸ್ಯ, ಇಡೀ ಜಗತ್ತಿನ ಒಡೆಯ ಅವನು. ಅವನು ಕರ್ಮ ಮಾಡದೆ ಹೋದರೆ ನೀನು ಯಾಕೆ ಕರ್ಮ ಮಾಡಲಿಲ್ಲ ಅಂತ ಯಾರು ಕೇಳೋರಿಲ್ಲ. ಸರ್ವಸ್ಯ ಜಗತಃ ಪ್ರಭು, ಒಡೆಯ, ಸರ್ವ ಸಮರ್ಥ. ಇಷ್ಟಾದರೂ ಕರ್ಮಾಣಿ ಕುರುತೆ ನಿತ್ಯಂ, ನಿತ್ಯ ಕರ್ಮ ಮಾಡ್ತಾನೇ ಇರ್ತಾನೆ. ಹೇಗೆ ಮಾಡ್ತಾನೆ ಅಂತಂದರೆ, ಕೀಲಾಲಯುವ ದುರ್ಬಲ. ದುರ್ಬಲನಾದಂಥ ರೈತ ಯಾವಾಗ ಮಳೆ ಬರ್ತದೋ, ಸರ್ಕಾರ ಏನು ಬೆಲೆ ಕೊಡ್ತದೋ ಅಂತ ಚಿಂತಾಕ್ರಾಂತನಾಗಿ
ಏನಾದರೂ ನನ್ನ ಪ್ರಯತ್ನ ನಾನು ಮಾಡಿಬಿಡಬೇಕು, ಇಲ್ಲದೇ ಇದ್ರೆ ನಾಳೆ ನನಗೆ ಹೊಟ್ಟೆ ತುಂಬಲಿಕ್ಕಿಲ್ಲ ಅಂತ ಆ ಒಂದು ಕಷ್ಟದಿಂದ, ಅಂಥದ್ದೊಂದು ಆತಂಕದಿಂದ ಕೆಲಸ ಮಾಡ್ತಾನೇ ಇರ್ತಾನೆ. ದುರ್ಬಲ ಆ ಕೃಷಿಕ, ಹೀನಾಶೈವ ದುರ್ಬಲ, ಅವನು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ದುರ್ಬಲನಾಗಿರ್ತಾನೆ ಆ ಕೃಷಿಕ. ಆ ಕೃಷಿಕ ಇವತ್ತು ಕೆಲಸ ಮಾಡದೆ ಇದ್ರೆ ನಾಳೆ ಅವನು ಹೊಟ್ಟೆ ತುಂಬೋದಿಲ್ಲ. ಆ ಥರ ಭಗವಂತನು ಕೂಡ ಎಷ್ಟು ಅವಿರತವಾಗಿ ಕೆಲಸ ಮಾಡ್ತಾನೆ ಅಂತಂದ್ರೆ ರೈತನಂತೆ ಕೆಲಸ ಮಾಡ್ತಾನೆ. ಅವನನ್ನು ನೋಡಿ ನಾವು ನಮ್ಮ ಸಲುವಾಗಿ ಇಷ್ಟೆಲ್ಲ ಕೆಲಸ ಮಾಡ್ತಿದ್ದಾನಲ್ಲ ಅಂತಂಬುದನ್ನು ತಿಳ್ಕೋಬೇಕು. ನಾನವಾಪ್ತಮವಾಪ್ತವ್ಯಂ ವರ್ತಯೇವ ಚ ಕರ್ಮಣಿ, ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಇನ್ನು ನನಗೆ ಸಿಗಬೇಕಾದದ್ದು ಯಾವುದೂ ಇಲ್ಲ, ಎಲ್ಲ ನನಗೆ ಸಿಕ್ಕವಾಗಿದೆ, ನಾನು ಪೂರ್ಣ ಕಾಮ. ಆದರೂ ವರ್ತಯೇವ ಚ ಕರ್ಮಣಿ, ಕರ್ಮಗಳನ್ನು ಮಾಡ್ತಾನೇ ಇದ್ದೀನಿ. ಉತ್ಸೀದೇಯುರಿಮೇ ಲೋಕ ನಕುರ್ಯಾಂ ಕರ್ಮ ಚೇದಹಂ, ನಾನೊಂದು ಕರ್ಮ ಮಾಡದೆ ಹೋದರೆ ಲೋಕಗಳೆಲ್ಲ ಸಿಡಿದು ಹೋದವು, ಲೋಕ ಎಲ್ಲ ಭ್ರಷ್ಟ ಆದಿತ್ತು. ಅದಕ್ಕಾಗಿ ನಾನು ಕರ್ಮ ಮಾಡ್ತಾನೇ ಇದ್ದೀನಿ, ಮಾಡಿ ಮಾಡಿ ಜಗತ್ತಿಗೆ ಮಾದರಿಯಾಗಿದ್ದೀನಿ. ಮಮ ವರ್ತನ ಅನುವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ, ನಾನೇನು ಮಾಡ್ತೀನಿ ಜಗತ್ತು ಕೂಡ ಹಾಗೆ ಮಾಡ್ತದೆ, ಅಥವಾ ಪೂರಾ ಮಾಡ್ತದೆ ಅಂತಲ್ಲ, ಮಾಡಲಿಕ್ಕೊಂದು ಪ್ರಯತ್ನ ಮಾಡ್ತದೆ. ಇದೆಲ್ಲ ಯಾಕೆ ಮಾಡ್ತಾನೆ ಭಗವಂತ? ಅವ್ನಿಗೇನು ಪ್ರಯೋಜನ ಆಗಬೇಕಾಗಿದೆ ಅಂತಂದರೆ, ಪ್ರಯೋಜನ ಅನ್ನೋದು ಎರಡು ಥರ. ಇನ್ನೊಬ್ಬರಿಗೆ ಪ್ರಯೋಜನ ಆಗಲಿಕ್ಕಾಗಿ ನಾವು ಕೆಲವು ಸರಿ ಕೆಲಸ ಮಾಡ್ತೀವಿ, ಕೆಲವು ಸರಿ ನಮಗೆ ಪ್ರಯೋಜನ ಆಗಲಿಕ್ಕಾಗಿ ಕೆಲಸ ಮಾಡ್ತೀವಿ. ಇದು ಯಾವ ಕೆಲಸವನ್ನು ಕೂಡ ಭಗವಂತ ತನಗೆ ಪ್ರಯೋಜನ ಆಗಲಿಕ್ಕಾಗಿ ಮಾಡ್ತಿಲ್ಲ, ಮತ್ತೊಬ್ಬರಿಗೆ ಈ ಜೀವರಿಗೆ ಸುಖ ಆಗಲಿ, ಅವರ ಉದ್ಧಾರ ಆಗಲಿ ಅನ್ನೋ ದೃಷ್ಟಿಯಿಂದ ಮಾಡ್ತಾನೆ. ಭೋಗಾರ್ಥಂ ಸೃಷ್ಟಿರಿತ್ಯನ್ನೇ ಕ್ರೀಡಾರ್ಥಮಿತಿ ಚಾಪರೇ ದೇವಸ್ಯೈಷ ಸ್ವಭಾವೋಯಂ ಆಪ್ತ ಕಾಮಸ್ಯ ಕಾಸ್ಪೃಹ ಅಂತ ಉಪನಿಷತ್ತು. ಇದು ಬಹುಶಃ ಮಾಂಡೂಕ ಅಥವಾ ಅಥರ್ವಣ ಉಪನಿಷತ್ತು, ಮುಂಡಕೋಪನಿಷತ್ತು, ಯಾವುದೋ ಇರಬೇಕು. ಭೋಗಾರ್ಥಂ ಸೃಷ್ಟಿರಿತ್ಯನ್ನೇ, ಕೆಲವರಂತಾರೆ ಪರಮಾತ್ಮ ತನ್ನ ಭೋಗಕ್ಕಾಗಿ ತನ್ನ ಸುಖಕ್ಕಾಗಿ ಸೃಷ್ಟಿ ಮಾಡ್ತಾನೆ. ಕೆಲವರು ಹೇಳ್ತಾರೆ ಕ್ರೀಡಾರ್ಥಮಿತಿ ಚಾಪರೆ, ಒಂದು ಮಗು ಕೈಕಾಲಲ್ಲಿ ಅಲಗಾಡಿಸ್ತಾ ಇರ್ತದೆ, ಯಾಕೆ ಮಾಡ್ತದೆ ಅದನ್ನಂತಂದ್ರೆ ಕ್ರೀಡೆ, ಅದಕ್ಕೊಂದು ಆಟ ಅದು. ಆ ಕಾರಣಕ್ಕಾಗಿ ಮಗುವಿನಂತೆ ಕೆಲಸ ಮಾಡ್ತಾನೆ ಭಗವಂತ ಅಂತ ಇನ್ನು ಕೆಲವರು ಹೇಳ್ತಾರೆ. ಸರಿಯೇ, ಭೋಗಾರ್ಥ ಬಂದರೂ ಸರಿಯೇ. ಯಾಕಂದ್ರೆ ಜಗತ್ತನ್ನೆಲ್ಲ ಸೃಷ್ಟಿ ಮಾಡಿ ಪ್ರಳಯ ಕಾಲದಲ್ಲಿ ಇಡೀ ವಿಶ್ವವನ್ನು ಆತ ನುಂಗಿ ಬಿಡ್ತಾನೆ. ಆದ್ದರಿಂದ ಅವನು ಭೋಗವೇ ಅದು. ಕ್ರೀಡಾನೂ ಹೌದು, ಅವನ ಆಟವೇ ಅದು. ಆಮೇಲೆ ಮುಖ್ಯವಾಗಿ ದೇವಸ್ಯೈಷ ಸ್ವಭಾವೋಯಂ ಆಪ್ತ ಕಾಮಸ್ಯ ಕಾಸ್ಪೃಹ, ಅವನ ಆಪ್ತ ಕಾಮ, ಅವನಿಗೇನು ಅಪೇಕ್ಷೆ ಇದೆ? ಏನು ಅಪೇಕ್ಷೆಯೂ ಇಲ್ಲ. ಇದು ಅವನ ಸ್ವಭಾವ. ನಮ್ಮ ಸಲುವಾಗಿ ಕೆಲಸ ಮಾಡೋದೇನಿದೆ ಅವನ ಸ್ವಭಾವ. ನಮ್ಮ ಯೋಗ್ಯತೆಗನುಸಾರವಾಗಿ ನಮ್ಮನ್ನು ಮುನ್ನಡೆಸಬೇಕು. ಅದಕ್ಕಾಗಿ ಇಷ್ಟೆಲ್ಲ ಕೆಲಸ ಮಾಡ್ತಿರ್ಬೇಕು. ಹೀಗೆ ಒಬ್ಬ ರೈತನಿಗೆ ಪರಮಾತ್ಮನನ್ನು ಹೋಲಿಸಿ ವರ್ಣನೆ ಮಾಡಿದ್ದು ಮಹಾಭಾರತದಲ್ಲಿದೆ. ಅದನ್ನು ದಾಸರು ಇಲ್ಲಿ ತಗೊಂಡಿದ್ದಾರೆ ಅಂತ ತಿಳ್ಕೋಬೇಕು. ಮತ್ತೆ ರೈತನಾದವನು ಬಹಳ ಕಷ್ಟಪಡ್ತಿರ್ತಾನೆ, ಆದರೆ ಭಗವಂತ ಆ ಥರ ಕಷ್ಟಪಡೋದಿಲ್ಲ, ಕೆಲಸ ಮಾತ್ರ ಮಾಡ್ತಿರ್ತಾನೆ. ಅದನ್ನು ಬೇಕಾದ ಕಡೆ ಭಾಗವತ ತಾತ್ಪರ್ಯದಲ್ಲಿ ಹರಿರಕ್ಲಿಷ್ಟಕಾರಿತ್ವಾತ್ ಅಕರ್ತ ಇತಿ ಚೋಚ್ಯತೆ, ಈ ಜಗತ್ತಿಗೆ ಬೇಕಾದಂಥ ಇಷ್ಟೆಲ್ಲ ಕರ್ಮಗಳನ್ನು ಮಾಡ್ತಿದ್ರು, ಎಲ್ಲ ಕರ್ಮ ಮಾಡ್ತಿದ್ರು, ಯಾವುದೇ ಕರ್ಮವನ್ನು ಅವನು ಮಾಡಿಲ್ಲ. ಮೊನ್ನೆ ಆ ಚಾತುರ್ವರ್ಣ್ಯಕ್ಕೆ ಸಂಬಂಧಪಟ್ಟಂತೆ ಹೇಳಿದೆ. ತಸ್ಯ ಕರ್ತಾರಮಪಿಮಾಂ ವಿದ್ಯೆ ಅಕರ್ತಾರಮವ್ಯಯಂ, ಚಾತುರ್ವರ್ಣ್ಯವು ಸೇರಿದಂತೆ ಎಲ್ಲ ವ್ಯವಸ್ಥೆಯನ್ನು ನಾನೇ ಮಾಡಿದೆ, ಜಗತ್ತನ್ನು ನಾನೇ ಸೃಷ್ಟಿ ಮಾಡಿದೆ. ಇಷ್ಟಾದರೂ ಸೃಷ್ಟಿ ಮಾಡಿದರೂ ಕೂಡ ಅಕರ್ತ, ನಾನು ಮಾಡಲಿಲ್ಲ. ಯಾಕೆ ಅದೇ ಅಕರ್ತ ಯಾಕೆ ಅಂತಂದರೆ, ಆ ಭಗವದ್ಗೀತೆಯ ಅಕರ್ತ ಅನ್ನೋ ಶಬ್ದಕ್ಕೆ ಭಾಗವತ ತಾತ್ಪರ್ಯದಲ್ಲಿ ಉದಾಹರಿತವಾದಂಥ ಒಂದು ಶ್ಲೋಕ, ಮತ್ತೊಂದು ಯಾವುದೋ ಪುರಾಣದ ಶ್ಲೋಕ. ಭಗವಂತನ ಅಕರ್ತ ಅಂತ ಕರೀತಾರೆ. ಅಕರ್ತ ಅಂತ ನಾವು ಒಂದು ಉಪಾಸನೆ ಮಾಡಬೇಕು. ಯಾಕೆ ಉಪಾಸನೆ ಮಾಡಬೇಕು ಅಂತಂದರೆ, ಏನೂ ಕೆಲಸ ಮಾಡ್ತಿಲ್ಲ ಅಂತ ಅರ್ಥ ಅಲ್ಲ, ಕಷ್ಟಪಡದೆ ಮಾಡ್ತಿದ್ದಾನೆ, ಅದರಿಂದ ಅವನು ಅಕರ್ತ. ಹರಿ ಅಕ್ಲಿಷ್ಟಕಾರಿತ್ವಾತ್, ಅವನು ಯಾವುದೇ ಕ್ಲೇಶವಿಲ್ಲದೆ ಕೆಲಸ ಮಾಡ್ತಿದ್ದಾನೆ, ಆದ್ದರಿಂದ ಅಕರ್ತ ಇತಿ ಚೋಚ್ಯತೆ, ಅದರಿಂದ ಅವನು ಅಕರ್ತ ಅಂತ ವರ್ಣನೆ ಮಾಡ್ತಾರೆ. ಮತ್ತೊಂದು ಕಡೆ ಅದೇ ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ, ಹರಿ ಅಕ್ಲಿಷ್ಟಕಾರಿತ್ವಾತ್ ಅಯಸ್ಕಾಂತವ ದೀರ್ಯತೆ. ಪೂರ್ವಾರ್ಧ ಒಂದೇ, ಮೊದಲನೇ ಪಾದ ಒಂದೇ. ಹರಿ ಅಕ್ಲಿಷ್ಟಕಾರಿತ್ವಾತ್, ಭಗವಂತ ಕ್ಲೇಶವನ್ನು ಅನುಭವಿಸದೇ ಕೆಲಸ ಮಾಡ್ತಾನೆ, ಆದ್ದರಿಂದ ಅಕರ್ತ ಅಂತ ಅವನನ್ನು ಕರೀತಾರೆ ಅಂತ ಒಂದು ಕಡೆ ಬಂತು. ಇನ್ನೊಂದು ಕಡೆ ಅಯಸ್ಕಾಂತವದು ಉಚ್ಯತೆ, ಅಯಸ್ಕಾಂತದಂತೆ. ಇದು ಬಹಳ ಯೋಗ್ಯವಾದ ದೃಷ್ಟಾಂತ. ಅಯಸ್ಕಾಂತ ಒಂದು ಕಡೆ ಬಲವಾದ ಅಯಸ್ಕಾಂತವನ್ನು ನೀವು ಇಟ್ಟಿದ್ರೆ ಅದು ಆ ಕಬ್ಬಿಣದ ಚೂರುಗಳನ್ನು ಅಲಗಾಡಿಸ್ತದೆ.
ಇನ್ನೇನೋ ಕೆಲಸ ಮಾಡ್ತದೆ. ಹೇಗೆಂದ್ರೆ ಆ ಕಬ್ಬಿಣದ ಚೂರು ಇದ್ದಲ್ಲಿ ತನಕ ತಾನು ಹೋಗಿ ಅವುಗಳನ್ನ ಹಿಡಿದು ದಬ್ಬೋದಿಲ್ಲ. ಅದು ತಾನು ಇದ್ದಲ್ಲೇ ಇದರ ಪ್ರಭಾವ ವಲಯಕ್ಕೆ ಸಿಲುಕಿ ಆ ಕಬ್ಬಿಣದ ತುಣುಕುಗಳು ತಾನಾಗಿ ಚಲನೆಯನ್ನು ಹೊಂದುತ್ತವೆ. ಹಾಗೆ ಅಯಸ್ಕಾಂತ ಹೇಗೆ ಅನಾಯಾಸವಾಗಿ ಕೂತಲ್ಲೇ ಕೆಲಸ ಮಾಡ್ತದಲ್ಲ, ಅದರಂತೆ ಭಗವಂತ ಅಯಸ್ಕಾಂತದಂತೆ. ಆದ್ದರಿಂದ ಆತ ಅಕರ್ತ, ಅಕರ್ತ ಆದರೂ ಕರ್ತ, ಕರ್ತ ಆದರೂ ಅಕರ್ತ. ಇಷ್ಟು ವಿಶಿಷ್ಟ ಭಗವಂತನ ಕೆಲಸ ಮಾಡೋ ರೀತಿ ಅಂತ ಅನ್ನೋದು. ಮುಂದಿನ ಪದ್ಯ ಸ್ವಾತಂತ್ರ್ಯ ವಿಭಜನಾ ಸಂಧಿಯ 21ನೇ ಪದ್ಯ. ಒಟ್ಟಾರೆ ಪದ್ಯಗಳಲ್ಲಿ 508ನೇ ಪದ್ಯ. ದುರಹಂಕಾರ ಪಡ್ತಿದ್ದೀರಲ್ಲ ನೀವೆಲ್ಲ. ಯಾರೋ ಕೆಲವರು ಅಧಿಕಾರ ಇದ್ದವರು, ಸ್ಥಾನಮಾನ ಇದ್ದವರು ದುರಹಂಕಾರ ಪಡ್ತಿರ್ತಾರೆ. ಯಾರೋ ನಾನು ದೊಡ್ಡ ಪಂಡಿತರು ಅಂತ ದುರಹಂಕಾರ ಪಡ್ತಿರ್ತಾರೆ. ನಾನಾ ಥರದ ಅಹಂಕಾರ. ಅಹಂಕಾರ ಪಡಲಿಕ್ಕೆ ಯುಕ್ತವಾದ ಕಾರಣ ಇರಬೇಕು ಅಂತಿಲ್ಲ. ವಸ್ತುತಃ ಪಂಡಿತರಲ್ಲದೆ ಇದ್ದವರೇ ಅಹಂಕಾರ ಪಡ್ತಿರ್ತಾರೆ. ಸರಿಯಾದ ಸ್ಥಾನಮಾನ ಯಾರಿಗಿರೋದಿಲ್ಲ, ಯಾರು ಅಲ್ಪರಾಗಿರ್ತಾರೆ ಆ ಅಲ್ಪರೇ ಅಹಂಕಾರ ಪಡ್ತಿರ್ತಾರೆ. ಅಲ್ಪರಿಗೆ ಐಶ್ವರ್ಯ ಬಂದರೆ ಹಗಲಲ್ಲಿ ಕೊಡೆ ಹಿಡಿದ್ರು ಅಂತಂತಿರ್ತಾರಲ್ಲ. ಮಳೆ ಇಲ್ಲದೇ ಇದ್ರೂ ಕೊಡೆ ಹಿಡಿತಾರೆ, ಮಳೆ ಬಿಸಿಲು ಇಲ್ಲದೇ ಇದ್ರೂ ಕೊಡೆ ಹಿಡಿದು ದುರಹಂಕಾರ ಪಡ್ತಾರೆ. ನೀವೆಲ್ಲರೂ ಅಹಂಕಾರ ಪಡ್ತಿದ್ದೀರಲ್ಲ, ಯಾಕೆ ಅಹಂಕಾರ ಪಡ್ತಿದ್ದೀರಿ? ಇವತ್ತು ನಿಮಗೆ ಪ್ರಾಯ ಇದೆ, ಇವತ್ತು ನಿಮಗೆ ವಯಸ್ಸಿದೆ, ಇವತ್ತು ನಿಮಗೆ ದುಡ್ಡಿದೆ, ಜನ ನಿಮ್ಮ ಹತ್ರ ಬರ್ತಿದ್ದಾರೆ, ಅಹಂಕಾರ ಪಡ್ತಿದ್ದೀರಲ್ಲ. ನಾವು ನಾಯಕರು, ನಾವು ಜನನಾಯಕರು, ಬಡವರ ಬಂಧುಗಳು, ದೀನದಲಿತರ ಆಶಾಕಿರಣ ಅಂತ ಹೇಳ್ಕೊತಿರಲ್ಲ, ದೊಡ್ಡ ಪಂಡಿತರು ಅಂತ ಹೊಗಳಿಸ್ಕೋತಿರಲ್ಲ. ತಾಯಿಯ ಹೊಟ್ಟೆಯಲ್ಲಿದ್ದಾಗ ನಿಮ್ಮನ್ನು ಯಾರು ಪ್ರಭು ಅಂತ ಕರೆದಿದ್ರು? ಅಸಹಾಯಕರಾಗಿ ಬಿದ್ದಿದ್ರಲ್ಲ. ನಿಮಗೆ ಒಂದು ತುತ್ತ ಅನ್ನ ಯಾರು ತಿನ್ನಿಸದೇ ಇದ್ರೆ, ಒಂದು ಗುಟುಕು ಹಾಲು ಕುಡಿಸದೇ ಇದ್ರೆ ಅಲ್ಲೇ ಸತ್ತೇ ಹೋಗ್ತಿದ್ರೆ. ಬರೇ ಗರ್ಭದೊಳಗಿದ್ದಾಗಂತಲ್ಲ, ಹುಟ್ಟಿದ ಮೇಲೆ ಕೂಡ ಎಷ್ಟೋ ಕಾಲ ನೀವು ಅಸಹಾಯಕರೇ. ನೀವಾಗೆ ನೀವು ಆಹಾರ ತಿನ್ಲಿಕ್ಕೆ, ನಿಮಗೆ ಬಂದ ಆಪತ್ತುಗಳನ್ನು ನೀವಾಗೆ ಪರಿಹಾರ ಮಾಡ್ಕೊಳ್ಳಿಕ್ಕೆ ನಿಮಗೆ ಎಷ್ಟು ಕಾಲ ಹಿಡೀತು? ಅದನ್ನೇನಾದ್ರು ಆಲೋಚನೆ ಮಾಡಿದ್ದೀರೇನು? ಪ್ರಾಯ ಧನ ಮದದಿಂದ ಜನರಿಗೆ ನಾಯಕ ಪ್ರಭುವೆಂಬಿ ಪೂರ್ವದಿ ತಾಯ ಪೊಟ್ಟೆಯೊಳಿರಲು ಪ್ರಭುವೆಂದೇಕೆ ಕರೆಯರಲೇ? ಹುಟ್ಟಿದ ಕೂಡಲೇ ತಾಯಿಯ ಗರ್ಭದೊಳಗಿದ್ದ ಹುಟ್ಟಿದ ಮಗುವನ್ನ ನೀವು ನಮ್ಮ ನಾಯಕರು, ನೀವು ನಮ್ಮ ಲೀಡರು ಅಂತ ಯಾರು ಅವ್ನು ಕರೀತಾರೇನು? ಅವ್ನ ಯಾರು ಹೊಗಳ್ತಾರೇನು? ಇದು ಹುಟ್ಟಿದ ಮೇಲೆ, ಹುಟ್ಟೋದಕ್ಕಿಂತ ಮೊದಲಾಯಿತು. ಸತ್ತ ಮೇಲೆ ಕಾಯ ನಿನ್ನನ್ನು ಬಿಟ್ಟು ಹೋಗಲು, ಎಷ್ಟು ದೊಡ್ಡ ಪ್ರಧಾನಮಂತ್ರಿ ಆಗಲಿ, ಎಷ್ಟು ದೊಡ್ಡ ದಂಡನಾಯಕನಾಗಲಿ, ಎಷ್ಟು ದೊಡ್ಡ ಪಂಡಿತನೇ ಆಗಲಿ, ಈ ಭೌತ ಶರೀರವನ್ನು ಬಿಟ್ಟು ಹೋಗೋ ಪ್ರಸಂಗ ಬಂದಾಗ ನಮ್ಮ ಪಾಂಡಿತ್ಯ, ನಮ್ಮ ರಾಜಪ್ರಭು, ನಮ್ಮ ರಾಜತ್ವ, ನಮ್ಮ ಪ್ರಭುತ್ವ ಅದು ಎಲ್ಲ ಓಡೇ ಹೋಯ್ತಲ್ಲ. ರಾಯ ನೀನೆಂಬುವ ಪ್ರಭುತ್ವ ಪಲಾಯನ ವೈದಿತ್ತು, ನಿನ್ ಬಿಟ್ಟು ಹೋಯ್ತದು. ಅದೆಲ್ಲ ನೈಮಿತ್ತಿಕ. ಅದು ಈ ಶರೀರ ಇದ್ದಾಗ ಅವೆಲ್ಲ ಈ ಸಮೀಪದಲ್ಲಿದ್ದರದ ತೋರು, ನಿನಗೆ ಈಗಿದ್ರು ತೋರಿಸು. ಪ್ರಾಯಮದದಿಂದ ಧನಮದದಿಂದ ಆವಾಗ ಬಹಳ ಹಾರಾಡಿದೆ, ಅದು ಮುಖ್ಯ ಅಲ್ಲ. ನೀನು ಸಣ್ಣ ಶಿಶುವಾಗಿದ್ದಾಗ, ರೋಗಗ್ರಸ್ತನಾಗಿ ಹಾಸಿಗೆ ಮೇಲೆ ಬಿದ್ದಿದ್ದಾಗ, ಇನ್ನೇನು ಸಾಯಲಿಕ್ಕೆ ಕೆಲವು ಕ್ಷಣಗಳು ಬಾಕಿ ಇದೆ ಅಂತನ್ನುವಾಗ, ಸತ್ತ ಮೇಲೆ ನಿನ್ನ ಹತ್ರ ಏನು ದುರಹಂಕಾರ ಇದೆ, ಏನು ಧಿಮಾಕಿದೆ ಅದನ್ನು ತೋರಿಸು ಅಂತ ದಾಸರು ನಮ್ಮನ್ನು ಅಪಹಾಸ್ಯ ಮಾಡ್ತಾರೆ, ನಮಗೊಂದು ಸವಾಲು ಹಾಕ್ತಾರೆ. ಈ ಕಾಲಕರ್ಮ ಗುಣಾಧೀನೋ ದೇಹೋಯಂ ಪಾಂಚಭೌತಿಕ. ನಮ್ಮ ಶರೀರ ಏನಿದೆ ಪಾಂಚಭೌತಿಕ ಶರೀರ. ಇದು ಕಾಲಕ್ಕೆ, ಕಾಲರೂಪಿಯಾದ ಪರಮಾತ್ಮನಿಗೆ, ಕರ್ಮಕ್ಕೆ, ಸತ್ವರಜಸ್ತಮ ಗುಣಗಳಿಗೆ ಅಧೀನವಾಗಿದೆ. ಇದು ಇನ್ನೊಬ್ಬರನ್ನ ಏನು ಕಾಪಾಡ್ತದ? ಇದಕ್ಕೇನು ಶಕ್ತಿ ಇದೆ ಇದಕ್ಕೆ? ಯಾಕೆಂದ್ರೆ ಸರ್ಪಗ್ರಸ್ಥೋ ಯಥಾಪರಂ. ಹಾವಿನ ಬಾಯಿಗೆ ಒಂದು ಪ್ರಾಣಿ ಸಿಕ್ಕಿ ಬಿದ್ದಿದೆ ಅಂತ ತಿಳ್ಕೊಂಡು, ಒಂದು ಕಪ್ಪೆಯೋ ಏನೋ ಒಂದು, ಅಥವಾ ಒಂದು ಸಣ್ಣ ಹಾವು ಮತ್ತೊಂದು ದೊಡ್ಡ ಹಾವಿನ ಬಾಯಿಗೆ ಸಿಕ್ಕಿ ಬಿದ್ದಿದೆ ಅಂತ ತಿಳ್ಕೊಳ್ರಿ. ಅದು ಬಂದ್ರೆ ನಿಮ್ಗೆಲ್ಲ ನಾನು ರಕ್ಷಣೆ ಕೊಡ್ತೀನಿ ಅಂತ ಏನಾದ್ರು ಅಂದ್ರೆ, ಸಿಕ್ಕಿಬಿದ್ದ ಹಾವು ಅದು ರಕ್ಷಣೆ ಕೊಡ್ತೀನಿ ಅಂತ ಹೋದ್ರೆ ಏನು ರಕ್ಷಣೆ ಕೊಟ್ಟಿತು? ಸರ್ಪಗ್ರಸ್ತೋ ಹಿನ ಅರ್ಧಗ್ರಸ್ತೋ ಹಿನ ಬೇಕೋ ಮಕ್ಷಿಕಾ ಮತ್ತು ಮಿಚ್ಚತಿ. ಒಂದು ಕಪ್ಪೆ ಹಾವಿನ ಬಾಯಿಗೆ ಅರ್ಧ ಸಿಕ್ಕಿದೆ ಅಂತೆ, ಅದು ಆ ಕಡೆ ನೊಣವನ್ನು ನುಂಗಬೇಕು ಅಂತ ಪ್ರಯತ್ನ ಪಡ್ತಿದೆ ಅಂತ ವರಾಹ ಪುರಾಣದಲ್ಲಿ ಒಂದು ಮಾತು. ಇದು ಅದು ಸಂದರ್ಭ ಬೇರೆ, ಆದರೆ ಜೀವನ ಪರಿಸ್ಥಿತಿ ಹೇಗಿರ್ತದೆ ಅಂದರೆ ಯಾವಾಗಲೂ ದುರಹಂಕಾರ. ಅದನ್ನು ಕಬಳಿಸ್ಬೇಕು, ಇದನ್ನು ಕಬಳಿಸ್ಬೇಕು ಅಂತ ಆಸೆ. ನನ್ನನ್ನು ಈಗಾಗಲೇ ಮೃತ್ಯು ಅನ್ನುವ ಸರ್ಪ ಕಬಳಿಸಿ ಬಿಟ್ಟಿದೆ ಅರ್ಧ ಅನ್ನೋ ಎಚ್ಚರ ಅವನಿಗಿಲ್ಲ.
ನಿನಗೇನಾದರೂ ಆ ಪ್ರಭುತ್ವ, ನಿನ್ನ ದುರಹಂಕಾರ ಅದಿದ್ರೆ ತೋರಿಸು ಅಂತಾರೆ ದಾಸರು. ಮುಂದಿನ ಪದ್ಯ ಸ್ವಾತಂತ್ರ್ಯ ವಿಭಜನಾ ಸಂಧಿಯಲ್ಲಿ 30ನೇ ಪದ್ಯ, ಒಟ್ಟಾರೆ ಪದ್ಯಗಳಲ್ಲಿ 517ನೇ ಪದ್ಯ. ಹರಿಕಥಾಮೃತ ಸಾರದ 37ನೇ ಪದ್ಯ. ಒಟ್ಟಾರೆ 50 ಪದ್ಯಗಳು ನಾವು ನೋಡಬೇಕಾಗಿತ್ತು. ನಾಳೆ ಅದು ಮುಕ್ತಾಯ ಕಾಣಬೇಕು. ಅದರಲ್ಲಿ ಈಗ 37 ಪದ್ಯಕ್ಕೆ ನಾವು ಬಂದಾಯಿತು. ಕರಣ ಕರ್ಮವ ಮಾಡಿದರೆ ವಿಸ್ಮರಣ ಕಾಲದಲ್ಲಿ ಮಾತುಗಳಿಗೆ ಉತ್ತರವ ಕೊಡದಲೆ ಸುಮ್ಮನಿಪ್ಪನು ಜಾಗರಾವಸ್ಥೆ. ನಿಮ್ಮನ್ನು ನೀವು ಸ್ವತಂತ್ರ ಅಂತ ತಿಳ್ಕೊಂಡು ಬಹಳ ದರ್ಪ ತೋರ್ತಿದ್ದೀರಲ್ಲ, ಪರಮಾತ್ಮ ಹಿಂದೆ ನಿಂತು ಎಲ್ಲ ಕೆಲಸ ಮಾಡ್ತಿದ್ದಾನೆ ಅನ್ನೋ ಎಚ್ಚರ ನಿಮಗಿಲ್ಲಲ್ಲ. ನಿಮ್ಮ ಕೆಲಸ ಯಾರು ಮಾಡ್ತಿರೋದು? ಇಂದ್ರಿಯಗಳೇ ಮಾಡ್ತಾ ಇದೆಯೋ ಹೇಗೆ? ಇಂದ್ರಿಯಗಳು ಮಾಡ್ತಾ ಇದ್ರೆ ವಿಸ್ಮರಣ ಕಾಲದಲ್ಲಿ ಏನೋ ಮರ್ತೋಗಿಬಿಟ್ಟಿರ್ತದೆ. ಯಾರೋ ಎದುರುಗಿದ್ದವ್ರು ಕೇಳ್ತಾರೆ, ಹೇಳ್ರಿ ಆ ಅಡ್ರೆಸ್ ಹೇಳ್ರಿ ಅಂತಾರೆ, ಆ ಶ್ಲೋಕ ಹೇಳ್ರಿ ಅಂತಾರೆ. ತಡೀರಿ ಮರ್ತೋಗಿದೆ ಅಂತಿರ್ತೀರಿ. ನೀವೇ ಕರ್ಮವನ್ನು ಮಾಡೋದಾಗಿದ್ರೆ ನಿಮ್ಗೆ ಆ ವಿಸ್ಮರಣೆ ಯಾಕೆ ಬಂತು? ಕೂಡಲೇ ಅವ್ರ ಎದುರಿಗಿನವ್ರಿಗೆ ಏನು ಬೇಕೋ ಅಂತ ಹೇಳ್ಬಿಡ್ತಿದ್ರಲ್ಲ. ಏನೋ ಎಷ್ಟು ಪ್ರಯತ್ನ ಪಟ್ಟರೂ ಬಾಯಿಗೆ ಬರ್ತಿಲ್ಲ ಆ ಶ್ಲೋಕ, ಆ ವಿಷಯ ನೆನಪಿಗೆ ಬರ್ತಿಲ್ಲ ಅಂತ ನಾವು ಅಸಹಾಯಕರಾಗಿದ್ದು ಬಿಡ್ತೇವೆ. ಯಾಕೆ ಸುಮ್ಮನೆ ಇರ್ತಿ? ಇದಕ್ಕೆಲ್ಲ ಕಾರಣ ಯಾರು? ನೀನೇ ಕಾರಣ ಆಗಿದ್ರೆ, ನೀನು ಇಂದ್ರಿಯಗಳೇ ಕಾರಣ ಆಗಿದ್ರೆ ಅಲ್ಲಿ ಕೂಡಲೇ ಯಾಕೆ ಉತ್ತರ ಹೇಳ್ತಿಲ್ಲ ನೀನು? ಜಾಗರಾವಸ್ಥೆ ಕರುಣಿಸಲು ವ್ಯಾಪಾರ ಮಾಡುವ ಆ ಜೀವ ಯಾವಾಗ ಕೆಲಸ ಮಾಡ್ತಾನೆ ಅಂದ್ರೆ, ಪರಮಾತ್ಮ ಜಾಗರಾವಸ್ಥೆಯನ್ನು ಕೊಟ್ರೆ, ಪರಮಾತ್ಮ ಇವನು ಎಬ್ಬಿಸಿದ್ರೆ ಇವನು ಹೇಳ್ತಾನೆ, ಕೆಲಸ ಮಾಡ್ತಾನೆ. ಇಲ್ಲದೆ ಹೋದ್ರೆ ಏನೂ ಇಲ್ಲ. ನಾನೇ ಸ್ವತಂತ್ರ, ನಾನೇ ಎಲ್ಲ ಕೆಲಸ ಮಾಡ್ತೀನಿ ಅಂತ ಆಢ್ಯೋಭಿಜನವಾನಸ್ಮಿ, ನಾನು ದೊಡ್ಡ ಶ್ರೀಮಂತ, ದೊಡ್ಡ ವಂಶದಲ್ಲಿ ಹುಟ್ಟಿದ್ದೀನಿ, ಯಕ್ಷೇ ದಾಸ್ಯಾಮಿ ಮೋದಿಷ್ಯೆ, ದಾನ ಮಾಡ್ತೇನೆ, ಯಜ್ಞ ಮಾಡ್ತೇನೆ, ಸಂತೋಷ ಪಡ್ತೀನಿ. ಇತಿ ಅಜ್ಞಾನ ವಿಮೋಹಿತಾ, ಇದೆಲ್ಲ ನಿಮ್ಮ ಅಜ್ಞಾನದ ವಿಜೃಂಭಣೆ. ನೀವೇ ಸ್ವತಂತ್ರರು ಅಂತ ತಿಳ್ಕೊಳ್ಳೋದಾಗಿದ್ರೆ ಜಾಗೃತ್, ಸ್ವಪ್ನ, ಸುಷುಪ್ತಿ ಈ ಎಲ್ಲ ಅವಸ್ಥೆಗಳಲ್ಲಿ ನೀವು ನಿಮ್ಮನ್ನು ಯಾಕೆ ಕಾಪಾಡ್ಕೊಳ್ತಾ ಇಲ್ಲ? ನೀವು ಆ ಸಂದರ್ಭದಲ್ಲಿ ಕೆಲಸ ಮಾಡಲಿಕ್ಕೆ ಯಾಕೆ ಉದ್ಯುಕ್ತರಾಗಿಲ್ಲ? ಮುಂದಿಂದು 38ನೇ ಪದ್ಯ. ಈ ಬಿಂಬೋಪಾಸನ ಸಂಧಿಯಲ್ಲಿ 13ನೇ ಪದ್ಯ. ಒಟ್ಟಾರೆ ಪದ್ಯಗಳಲ್ಲಿ 537ನೇ ಪದ್ಯ. ಈ ಸಮಸ್ತ ಜಗತ್ತು ಈಶಾವಾಸ್ಯವೆನಿಪುದು. ಈಶಾವಾಸ್ಯ ಉಪನಿಷತ್ತು, ಈಶೋಪನಿಷತ್ತು ಅಥವಾ ಯಾಜ್ಞೀಯ ಮಂತ್ರೋಪನಿಷತ್ತು ಅಂತ ಹೆಸರು. ಆ ಉಪನಿಷತ್ತಿನ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್, ಈ ಜಗತ್ತಿನಲ್ಲಿರುವ, ಈ ಪ್ರಕೃತಿಯಲ್ಲಿರುವಂಥ ಪ್ರತಿಯೊಂದೂ ಕೂಡ ಪರಮಾತ್ಮನ ಆವಾಸ ಸ್ಥಾನ ಆಗಿದೆ ಅನ್ನೋದನ್ನು ದಾಸರು ಕನ್ನಡದಲ್ಲಿ ಹೇಳ್ತಾರೆ ಅಷ್ಟೇ. ಕಾರ್ಯರೂಪವು ನಾಶವಾದರೂ ನಿತ್ಯವೇ ಸರಿ, ಕಾರಣ ಪ್ರಕೃತಿ. ಇದು ಗಡಿಗೆ ಇತ್ತು, ಗಡಿಗೆ ಒಡೆದು ಹೋದರೆ ಮಣ್ಣಿತ್ತು. ಹೀಗೆ ಮೂಲ ಮಣ್ಣು, ಆ ಮಣ್ಣು ಇದ್ದದ್ದೇ, ಮಣ್ಣು ಹೋದರೆ ಅದರ ಮೂಲ ಪ್ರಕೃತಿ ಅದಿದ್ದೇ ಇದೆ. ನೀವು ಹೊರಗಿನ ವಿಕಾರ ಏನಿದೆ ಅದನ್ನು ನಾಶಪಡಿಸಬಹುದೇ ಹೊರತು ಅದರ ಮೂಲವನ್ನು ನಾಶಪಡಿಸಲಾರಿದೆ. ಈ ಮಣ್ಣು ಅದು ಪರಮಾತ್ಮನಿಗೊಂದು ಪ್ರತಿಮೆ. ಆ ಮಣ್ಣಿನಿಂದ ಗಡಿಗೆ ಮಾಡಿದರೆ ಅದು ಪರಮಾತ್ಮನ ಪ್ರತಿಮೆ. ಮಣ್ಣಿನಿಂದ ಪರಮಾತ್ಮನ ಪ್ರತಿಮೆ ಮಾಡಿದರೆ, ಕೈ ಕಾಲು ಇದ್ದಂಥ ಪರಮಾತ್ಮನ ಸುಂದರವಾದ ಪ್ರತಿಮೆ ಮಾಡಿದರೆ ಅದು ಪರಮಾತ್ಮನ ಪ್ರತಿಮೆಯೇ. ನಾವು ಒಂದು ಲೋಹದ ಮತ್ತು ಕಲ್ಲಿನ ವಿಗ್ರಹಗಳನ್ನು ಗರ್ಭಗೃಹದಲ್ಲಿಟ್ಟು ಪೂಜೆ ಮಾಡ್ತೀವಿ, ಅಲ್ಲಿ ಪರಮಾತ್ಮನ ಆವಾಹನೆ ಮಾಡ್ತೀವಿ, ವಿಸರ್ಜನೆ ಮಾಡ್ತೀವಿ. ಅವು ಮಾತ್ರ ಪ್ರತಿಮೆ ಅಲ್ಲ. ಈ ಕಲ್ಲು ಮೂಲತಃ ಒಂದು ದೊಡ್ಡ ಕಲ್ಲೇ ಆಗಿತ್ತಲ್ಲ. ಆಮೇಲೆ ಒಂದು ಬಂಗಾರದ ಬೆಳ್ಳಿಯ ವಿಗ್ರಹ ಮೂಲತಃ ಒಂದು ಬಂಗಾರದ ಬೆಳ್ಳಿಯ ಮುದ್ದೆ ಆಗಿತ್ತಲ್ಲ. ಆವಾಗಲೂ ಅದು ಒಂದು ವಿಗ್ರಹವೇ, ಪರಮಾತ್ಮನ ವಿಗ್ರಹವೇ ಅದು. ಶಿಲಾವತ್ ಪ್ರತಿಮೈವೇಶ ವಿಷ್ಣೋರ್ ಲೋಕ ಚತುರ್ದಶಿ ಅಂತ ಭಾಗವತ್ ತಾತ್ಪರ್ಯದಲ್ಲಿ ಹೇಳ್ತಾರೆ. ಏನಂದ್ರೆ ಲೋಕ ಚತುರ್ದಶಿ, 14 ಲೋಕಗಳು ಕೂಡ ಭಗವಂತನ ಪ್ರತಿಮೆ. ಇನ್ನೇನು ಬರೇ ಕಲ್ಲು ಮಣ್ಣು ಅಲ್ಲ, ಎಲ್ಲಾ ಲೋಕಗಳು, ಲೋಕದಲ್ಲಿರುವಂತಹ ಜಡ ಚೇತನಗಳೆಲ್ಲವೂ ಕೂಡ ಭಗವಂತನ ಪ್ರತಿಮೆ. ಇದರಲ್ಲಿ ಅವನ ಸನ್ನಿಧಾನ ಒಮ್ಮೆಲೂ ಮರೆ ಆಗೋದೇ ಇಲ್ಲ. ನೀವು ಇದರಲ್ಲಿ ಆವಾಹನ ಮಾಡಬೇಕು, ವಿಸರ್ಜನೆ ಮಾಡಬೇಕು. ಅರ್ಚಕನ ತಪೋಬಲ ಇದ್ದರೆ ಆ ಪ್ರತಿಮಾದಲ್ಲಿ ಸಾನ್ನಿಧ್ಯ. ಆದರೆ ಈ ಒಟ್ಟಾರೆ ಪ್ರಕೃತಿ ಏನಿದೆ ಅದರೊಳಗೆ ಅವನ ಸನ್ನಿಧಾನ ಹಿಂದೆಂದಿಗೂ ಮರೆ ಆಗೋದೇ ಇಲ್ಲ. ಅವನು ವಾಸವಾಗಿಹ ನಿತ್ಯ ಶಾಲಗ್ರಾಮದೋಪಾದಿ,
ಶಾಲಗ್ರಾಮದಲ್ಲಿ ಅವನ ಜ್ವಲಂತ ಸನ್ನಿಧಾನ ಹೇಗೋ ಯಾವತ್ತೋ ಹಾಗೆ ಪ್ರಕೃತಿಯಲ್ಲಿ ಅವನ ಸಾನ್ನಿಧ್ಯ ಇದ್ದೇ ಇದೆ. ಮುಂದೆ ಸ್ತೋತ್ರ ಸಂಧಿಯ 9ನೇ ಪದ್ಯ. ಒಟ್ಟಾರೆ ಪದ್ಯಗಳಲ್ಲಿ 564ನೇ ಪದ್ಯ. ಹರಿಕಥಾಮೃತ ಸಾರದ 40ನೇ ಪದ್ಯ ಈಗ ನಾವು ನೋಡಬೇಕಾಗುತ್ತೆ. ಈ ನಡುವೆ ಒಂದು ಶ್ಲೋಕ ತಪ್ಪಿಸಿದೆ. ಅದು ಬಿಂಬೋಪಾಸನ ಸಂಧಿಯ 16ನೇ ಪದ್ಯ. ಒಟ್ಟಾರೆ ಪದ್ಯಗಳಲ್ಲಿ 540ನೇ ಪದ್ಯ. ಅದೊಂದು ಪದ್ಯವನ್ನು ತಪ್ಪಿಸಿದೆ, ಅದನ್ನು ಹೇಳಿ ಮುಂದಿನ ಪದ್ಯ ಹೇಳಬೇಕು. ಆಹಿತ ಪ್ರತಿಮೆಗಳೆನಿಸುವವು ದೇಹ ಗೇಹಾಪತ್ಯ ಸತಿ ಧನ ಲೋಹ ಕಾಷ್ಠ ಶಿಲಾ ಮೃದಾತ್ಮಕವಾದ ದ್ರವ್ಯಗಳು. ಸ್ನೇಹದಲ್ಲಿ ಪರಮಾತ್ಮ ಏನಾಗಿತ್ತಿಹನೆಂದು ಅರಿದು ಅನುದಿನದಿ ಸಮೂಹಕ್ಕೊಳಗಾಗದಲೇ ಪೂಜಿಸು ಸರ್ವನಾಮಕನ. ಪರಮಾತ್ಮನನ್ನ ಏನಂತ ನಿತ್ಯ ನಾವು ಪೂಜೆ ಮಾಡಬೇಕು, ಅವನ ಸಾಮರ್ಥ್ಯ ಎಂಥದ್ದು ಅಂತಂದರೆ, ನಮಗೆ ಪರಮಾತ್ಮ ಇವನ್ನೆಲ್ಲ ಕೊಟ್ಟಿದ್ದಾನೆ. ದೇಹ ಕೊಟ್ಟಿದ್ದಾನೆ, ಮನೆ, ನಮ್ಮ ವಂಶ, ಹೆಂಡತಿ, ಸಂಪತ್ತು, ಲೋಹ, ಕಟ್ಟಿಗೆ, ಎಲ್ಲ ವಸ್ತುಗಳನ್ನು ಪರಮಾತ್ಮ ನಮ್ಗೆ ಕೊಟ್ಟಿದ್ದಾನೆ. ಇವೆಲ್ಲ ಆಹಿತ ಪ್ರತಿಮೆಗಳು. ಅಂದರೆ ಇಲ್ಲಿ ಸನ್ನಿಧಾನವನ್ನು ನಾವು ಕಾಣಬೇಕು. ಪರಮಾತ್ಮ ಇವನ್ನು ನನಗೆ ಕೊಟ್ಟಿರೋದ್ರಿಂದ ಇವು ಯಾವುದನ್ನು ನಾವು ದುರುಪಯೋಗ ಮಾಡ್ಕೊಳ್ಬಾರ್ದು. ಗಂಡ ಹೆಂಡತಿಯನ್ನು ದುರುಪಯೋಗ ಮಾಡ್ಕೊಳ್ಬಾರ್ದು, ಹೆಂಡತಿ ಗಂಡನನ್ನು ದುರುಪಯೋಗ ಮಾಡ್ಕೊಳ್ಬಾರ್ದು, ಮಾಲೀಕರಾದವರು ಆಳುಗಳನ್ನು ದುರುಪಯೋಗ ಮಾಡ್ಕೊಳ್ಬಾರ್ದು, ಆಳುಗಳು ಮಾಲೀಕರನ್ನು ದುರುಪಯೋಗ ಮಾಡ್ಕೊಳ್ಬಾರ್ದು. ಮತ್ತು ಸಿಕ್ಕದ್ದು ಪ್ರತಿಯೊಂದು ಕೂಡ, ಅದು ಹೆಣ್ಣು ಮಗು ಇರಲಿ, ಗಂಡು ಮಗು ಇರಲಿ, ಎಂಥ ಮಕ್ಕಳೇ ಇರಲಿ, ತಂದೆ ತಾಯಿಂದಿರಲಿ, ನಮಗೆ ಏನಂದರೆ ಎಲ್ಲರ ಬಗ್ಗೆನೂ ಒಂದೊಂದು ಕಂಪ್ಲೇಂಟೇ. ಇಂಥ ಮಕ್ಕಳು ಹುಟ್ಟಿದ್ರು ಅಂತ ತಂದೆ ತಾಯಿಗೆ ಕಂಪ್ಲೇಂಟು, ಇಂಥ ಮೂರ್ಖರಾದ ಮಕ್ಕಳು ಹುಟ್ಟಿದ್ರು ಅಂತ ತಂದೆ ತಾಯಿಗೆ ಕಂಪ್ಲೇಂಟು, ಮಕ್ಕಳು ಮತ್ತೊಂದು ಕಂಪ್ಲೇಂಟು. ಹೀಗೆ ಪ್ರತಿಯೊಬ್ಬರ ಬಗ್ಗೆನೂ ಕೂಡ ನಮಗೆ ಒಂದಲ್ಲ ಒಂದು ದೂರು. ನಾವೇನು ಮಾಡಬೇಕು ಅದನ್ನು ಮಾಡ್ತಿಲ್ಲ. ನಮ್ಮ ಸುತ್ತಮುತ್ತಲಿರುವಂಥ ಈ ವಸ್ತುಗಳ ಬಗ್ಗೆ ನಮ್ದೊಂದು ದೂರು. ಸಮೂಹಕ್ಕೊಳಗಾಗದಲೇ ಪೂಜಿಸು ಅಂತ ಹೇಳಿದರು. ಇದ್ರ ಬಗ್ಗೆ ಭ್ರಾಂತಿ ಬೇಡ. ನಾವೆಲ್ಲ ಸರಿಯಾಗಿದ್ದೀವಿ, ಈ ಸುತ್ತಮುತ್ತ ಇರುವಂಥ ಇವ್ರದೇ ತಪ್ಪು ಅನ್ಬೇಡ್ರಿ ಯಾವತ್ತೂ ಕೂಡ. ನೀವು ಇವನ್ನೆಲ್ಲ ಭಗವಂತನ ಪ್ರತಿಮೆ ಅಂತ ತಿಳ್ಕೊಂಡ್ರೆ ನಿಮಗವು ಯಾವತ್ತೂ ಕೂಡ ಗುಡಿಯೊಳಗಿರುವ ಪ್ರತಿಮೆಯಷ್ಟೇ ನಿಮ್ಗೆ ಅನುಗ್ರಹ ಮಾಡ್ತವೆ. ನೀವು ಅದನ್ನು ತಿಳ್ಕೊಂಡು ಬಿಡ್ರಿ. ಇವೆಲ್ಲವೂ ಪ್ರಕೃತಿಯಿಂದ ನಿರ್ಮಿತವಾದ ವಸ್ತುಗಳಾದ್ದರಿಂದ ಜಡವೇ ಇರಲಿ, ಚೇತನ ಇರಲಿ, ಅಲ್ಲಿ ಒಂದಲ್ಲ ಒಂದು ಕುಂದು ಕೊರತೆ ಇರಬಹುದು. ಕುಂದು ಕೊರತೆ ಇರೋದ್ರಿಂದ ಆ ಕುಂದು ಕೊರತೆಗಳಿಗೆ ನಾವು ಹೊಂದಿಕೊಂಡು ಬದುಕೋದನ್ನು ಕಲಿಬೇಕು ಮನುಷ್ಯ. ಗುಡಿಯೊಳಗೊಂದು ಬಂಗಾರದ್ದೇ ಲೋಹದ್ದೇ ಒಂದು ಪ್ರತಿಮೆ ಇಟ್ಟಿರ್ತೀವಿ ಅಂತ ತಿಳ್ಕೊಳ್ರಿ. ಆ ಎಲ್ಲ ಪ್ರತಿಮೆಗಳು ಸರ್ವಾಂಗ ಸುಂದರ ಏನಾಗಿರೋದಿಲ್ಲ. ಒಂದು ಸ್ವಲ್ಪ ಕೊರತೆ ಅಲ್ಲಿ ಇದ್ದೇ ಇರ್ತದೆ. ಯಾಕಂದ್ರೆ ತಯಾರು ಮಾಡಿದವರ ಲೋಪ ಅದು. ಹಾಗೆ ನಮಗೆ ಗಂಡ ಹೆಂಡತಿ ಮಕ್ಕಳು, ನಮ್ಮ ಮನೆ, ನಮ್ಮ ಸಂಪತ್ತು, ಇವೆಲ್ಲ ಏನು ಸಿಕ್ಕಿವೆಯಲ್ಲ, ಇವೆಲ್ಲ ಭಗವಂತನ ಪ್ರತಿಮೆಗಳು. ಭಗವಂತನ ಪ್ರತಿಮೆಗಳಾದ್ದರಿಂದ ಜಗತ್ತಿನ ಉಳಿದ ವಸ್ತುಗಳಲ್ಲಿ, ಪ್ರಾಕೃತವಾದಂಥ ಉಳಿದ ವಸ್ತುಗಳಲ್ಲಿ ಒಂದಲ್ಲ ಒಂದು ಕೊರತೆ ಹೇಗಿರ್ತದೋ ಹಾಗೆ ಇದರಲ್ಲೂ ಸ್ವಲ್ಪ ಕೊರತೆ ಇದ್ದೇ ಇರ್ತದೆ. ಆ ಕೊರತೆಗಳಿಗೆ ನಾವು ಹೊಂದ್ಕೋಬೇಕು. ಹೊಂದ್ಕೊಳ್ಳದೆ ಹೋದರೆ ಅದನ್ನೇ ಸಮೂಹ ಅಂತಾರೆ. ಸಮೂಹಕ್ಕೊಳಗಾಗದಲೇ, ಯಾವುದೇ ಭ್ರಾಂತಿಗೆ ಒಳಗಾಗಬೇಡ. ಇದಕ್ಕೆ ಹೊಂದಿಕೊಂಡು ಆ ಜೀವನವನ್ನು ನಡೆಸು. ಹಾಗೆ ನಡೆಸಿಬಿಟ್ರೆ ಜೀವನ ಯಾವತ್ತೂ ಸುಖಮಯ ಆಗ್ತದೆ. ಮತ್ತು ಸುತ್ತಮುತ್ತಲಿರುವಂತಹ ಪ್ರತಿಯೊಂದು ಜಡ ಚೇತನ ಇವೆಲ್ಲವೂ ಕೂಡ ಪರಮಾತ್ಮನ ಪ್ರತೀಕಾಂತ ಯಾರು ತಿಳ್ಕೊಂಡಿರ್ತಾನೆ ಅಂಥವನಿಗೆ ಎಂದೂ ಯಾವುದ್ರ ಮೇಲೂ ಅನ್ಯಾಯ ಮಾಡಲಿಕ್ಕೆ ಮನಸ್ಸೇ ಆಗೋದಿಲ್ಲ. ಅಂಥವ್ನು ಯಾರಿಗೂ ಮೋಸ ಮಾಡಲಾರ, ಯಾರಿಗೂ ಅನ್ಯಾಯ ಮಾಡಲಾರ, ಅವರನ್ನು ದೈಹಿಕವಾಗಿ ಮಾನಸಿಕವಾಗಿ ಆತ ಅತಿಕ್ರಮಿಸಲಾರ, ಅವ್ರಿಗೇನೂ ತೊಂದರೆ ಕೊಡಲಾರ. ಇಂಥ ಒಂದು ಅದ್ಭುತವಾದಂಥ ಅನುಸಂಧಾನ ಮನುಷ್ಯನಿಗಿದ್ರೆ ಇರಬೇಕು. ಮುಂದಿನ ಪದ್ಯ 564ನೇ ಪದ್ಯ. ಒಟ್ಟಾರೆ ಪದ್ಯಗಳಲ್ಲಿ 564ನೇ ಪದ್ಯ. ಸ್ತೋತ್ರ ಸಂಧಿಯ
9ನೇ ಪದ್ಯ. ಹರಿಕಥಾಮೃತ ಸಾರದ 40ನೇ ಪದ್ಯ. ಮಧ್ಯ ಭಾಂಡವ ದೇವನದಿಯೊಳಗದ್ದಿ ತೊಳೆಯಲು ನಿತ್ಯದಲ್ಲಿ ಪರಿಶುದ್ಧವಾಗದೆ ಮದ್ಯದ ಪಾತ್ರೆಯನ್ನು ಗಂಗಾ ನದಿಯೊಳಗೆ ತಗೊಂಡೋಗೇನಾದರೂ ತೊಳೆದ್ರೆ ನಿತ್ಯ ತೊಳೆದ್ರೂ ಕೂಡ ಅದು ಎಂದಿಗಾದರೂ ಪರಿಶುದ್ಧ ಆಗ್ತದೆ ಅನ್ನೋದು. ಹಾಗೆ ಪರಮಾತ್ಮನ ಪಾದಕಮಲಗಳನ್ನು ಯಾರು ನಿತ್ಯ ಆಧಾರದಿಂದ ಭಜನೆ ಮಾಡೋದಿಲ್ಲ, ಅವರಿಗೆ ಏನು ಕರ್ಮ ಮಾಡಿದ್ರು ಅವ್ರಿಗೆ ಸಿಕ್ಕ ಸಂಪತ್ತೆಲ್ಲವೂ ಕೂಡ, ಅವ್ರಿಗೆ ಸಿಕ್ಕಂಥ ಎಲ್ಲ ಸಂಪನ್ಮೂಲಗಳು ಕೂಡ ಅವೆಲ್ಲ ನಿಷಿದ್ಧ ಆಗಿಬಿಡ್ತವೆ. ಅವ್ರಿಗೆಂದೂ ಅದು ಸುಖ ಕೊಡೋದಿಲ್ಲ. ಸುಖ ಕೊಟ್ಟರೂ ಕೂಡ ಅದು ತಾತ್ಕಾಲಿಕವಾದ ಸುಖ. ಅವರಿಗೆ ಮತ್ತೆ ಪರಲೋಕದಲ್ಲಿ ಅವ್ರಿಗೆ ದುಃಖವೇ ನಿಶ್ಚಿತ. ಮದ್ಯದ ಪಾತ್ರೆಯನ್ನಾದರೂ ಏನಾದರೂ ಮಾಡಿ ಶುದ್ಧಪಡಿಸ್ಬೋದು. ಯಾಕಂದರೆ ಪಾತ್ರೆಗಳಿಗೆ ಹುಣಸೆ ಹಣ್ಣಿನಿಂದ ಮತ್ತು ಬೆಂಕಿಯಿಂದ ಶುದ್ಧಿ ಅಂತ ಹೇಳ್ತಾರೆ. ಒಂದ್ಸರಿ ಬೆಂಕಿಗೆ ಹಾಕಿದ್ರೆ ಅದು ಶುದ್ಧ, ಮುಂದೆ ಅದನ್ನು ಮತ್ತೆ ಅದಕ್ಕಾದ್ರೂ ಉಪಯೋಗ ಮಾಡ್ಬೋದು. ಹುಣಸೆ ಹಣ್ಣಿನಿಂದ ಮಣ್ಣಿನಿಂದ ಅದನ್ನು ಚೆನ್ನಾಗಿ ತೊಳೆದ್ರೆ ತೊಗೊಂಡೋಗಿ ಗಂಗಾ ನದಿಯಲ್ಲೇ ತೊಳೆದು ಬಿಟ್ರೆ ಸ್ವಚ್ಛ ಆಗುವುದು. ಆದರೆ ಅದೇ ಪಾತ್ರೆಯಲ್ಲಿ ನೀವು ಮತ್ತೆ ಮದ್ಯವನ್ನು ಹಾಕ್ತಾ ಇದ್ರೆ ಅದು ಸ್ವಚ್ಛ ಆಗೋದಿಲ್ಲ ಅಂತ ಹೇಳ್ತಾರೆ ಅಷ್ಟೆ. ಹಾಗೆ ಈ ಶರೀರ, ಈ ಮನಸ್ಸು, 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಮನಸ್ಸು, ಇವೆಲ್ಲ ಏನಿವೆ, ಇವನ್ನ ಮತ್ತೆ ಪರಮಾತ್ಮನ ವಿರೋಧಿ ಚಿಂತನೆಗೆ ನಾವು ಬಳಸ್ಕೊತಾ ಇದ್ರೆ ಅವು ನಮ್ಮನ್ನು ಮೇಲೆತ್ತಲಿಕ್ಕೆ ವಿಫಲ ಆಗ್ತವೆ. ನಮ್ಮನ್ನು ನಾವು ಉದ್ಧಾರ ಮಾಡೋದಿಲ್ಲ, ನಮ್ಮನ್ನು ದುಃಖಕ್ಕೆ ಈಡು ಮಾಡ್ತವೆ ಅಂತ ಹೇಳ್ತಾರೆ ಈ ಪದ್ಯದಲ್ಲಿ. ಅಲ್ಲಿಗೆ ಈ ಒಟ್ಟಾರೆ ಹರಿಕಥಾಮೃತ ಸಾರದ 50 ಪದ್ಯಗಳನ್ನೇನು ಆಯ್ಕೆ ಮಾಡ್ಕೊಂಡಿದ್ವಿ, ಅದರಲ್ಲಿ 40 ಪದ್ಯಗಳು ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿವೆ.